ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಬ್ರೈನ್ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಥವಾ ಲಕ್ವಾ ರೀಸೆಂಟ್ ಡೇಸಲ್ಲಿ ನೋಡಿದ್ರೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಇದರದ್ದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ನಮಗೆ ಹೆದರಿಕೆ ಆಗುತ್ತೆ. ಬಿಕಾಸ್ ನಮ್ಮಲ್ಲಿ 4 ಜನರಲ್ಲಿ ಒಬ್ಬರಿಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದೆ. ಲೈಫ್ ಟೈಮಲ್ಲಿ ಒಂದು ಸಲ ಆದರೂ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದೆ. ಸೊ ನಾವೀಗ ಓವರಾಲ್ ನೋಡಿದರೆ ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್, ಅಂದರೆ ಸಾವಿಗೆ 2ನೇ ಮೋಸ್ಟ್ ಕಾಮನ್ ಆಗಿರುವಂಥ ಕಾರಣ ಯಾವುದು ಅಂತ ಕೇಳಿದರೆ ಸ್ಟ್ರೋಕ್, ಬ್ರೈನ್ ಸ್ಟ್ರೋಕ್. ದ ಫಸ್ಟ್ ಈಸ್ ಹಾರ್ಟ್ ಅಟ್ಯಾಕ್ ಇರ್ಬೋದು. ದ ಸೆಕೆಂಡ್ ಒನ್ ಯಾವುದು ಅಂತ ಕೇಳಿದರೆ ಬ್ರೈನ್ ಸ್ಟ್ರೋಕ್. ಅದು ಭಾರತದಲ್ಲಿ ನೋಡಿದ್ರೆ ಹಾರ್ಟ್ ಅಟ್ಯಾಕು ಮತ್ತು ಬ್ರೈನ್ ಸ್ಟ್ರೋಕಿಂದ ಬರುವಂಥ ಸಾವು ಏನಿದೆ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್. ಸೊ ನಾವೇನು ಮಾಡಬೇಕು, ಈ ಸ್ಟ್ರೋಕ್ ಬರೋದನ್ನ ಫಸ್ಟ್ ಆಫ್ ಆಲ್ ತಡೆಗಟ್ಟಬೇಕು. ಇನ್ನು ಸ್ಟ್ರೋಕ್ದ ಲಕ್ಷಣಗಳು ಕಂಡ್ರೆ ಇಮ್ಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಅಪ್ರೋಚ್ ಆಗಬೇಕು. ಸೊ ಸ್ಟ್ರೋಕ್ದ ಲಕ್ಷಣಗಳು ನೀವೇ ಐಡೆಂಟಿಫೈ ಮಾಡಬಹುದು. ಅದಕ್ಕೆ ನಾವು ಬಿ ಫಾಸ್ಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬಿ ಅಂದರೆ ಬ್ಯಾಲೆನ್ಸ್, ಇ ಅಂದರೆ ಕಣ್ಣುಗಳು ಅಥವಾ ಐಸ್, ಎಫ್ ಅಂದರೆ ಫೇಸ್ ಮುಖ, ಎ ಅಂದರೆ ಆರ್ಮ್ಸ್, ಎಸ್ ಅಂದರೆ ಸ್ಪೀಚ್ ಮತ್ತು ಟಿ ಅಂದರೆ ಟೈಪ್. ಸೊ ಈ ಬಿ ಫಾಸ್ಟ್ ಅಂತ ಪ್ರಿನ್ಸಿಪಲ್ನ ನಾವು ಫಾಲೋ ಮಾಡಿದರೆ ಸ್ಟ್ರೋಕಿಂದ ಬರುವಂಥ ಎಷ್ಟೋ ಕಾಂಪ್ಲಿಕೇಶನ್ಸನ್ನು ಅವಾಯ್ಡ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಸ್ಟ್ರೋಕನ್ನು ಇನಿಷಿಯಲಿ ಅದು ಡೆವಲಪ್ ಆಗುವಾಗ ಏನೇನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ತೋರಿಸುತ್ತೆ, ಆ್ಯಂಡ್ ಯೂಶ್ವಲಿ ಸ್ಟ್ರೋಕ್ ಆಗುವಾಗ ನಮ್ಮ ಬ್ರೈನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಸ್ಟ್ರೋಕ್ ಆದಮೇಲೆ ಹೇಗೆ ನಾವು ರಿಕವರಿ ಮಾಡ್ಕೋಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಪಾರ್ಶ್ವವಾಯು ಅಥವಾ ಲಕ್ವಾ ಅಂತ ಹೇಳುವಾಗಲೇ ನಮಗೆ ಹೆದರಿಕೆ ಆಗುತ್ತೆ. ಯಾಕೆಂದರೆ ಇದು ಬಾಕಿ ಇರುವ ಕಾಯಿಲೆಗಳ ಥರ ಅಲ್ಲ. ಬಾಕಿ ಒಂದು ಜ್ವರ ಅಥವಾ ಏನಾದರೂ ಒಂದು ಹಾರ್ಟ್ ಅಟ್ಯಾಕ್ ಆದರೂ ಕೂಡ ನಮಗೆ ಇನ್ ಟೈಮ್ ನಾವು ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಕೂಡಲೇ ಏನಾಗುತ್ತೆ, ನಾವು ಕಂಪ್ಲೀಟ್ಲಿ ಬ್ಯಾಕ್ ಟು ನಾರ್ಮಲ್ ಆಗ್ತೀವಿ. ಬಟ್ ಸ್ಟ್ರೋಕಲ್ಲಿ ಏನಾಗುತ್ತೆ, ಇದರದ್ದು ಆಫ್ಟರ್ ಎಫೆಕ್ಟ್ಸ್ ತುಂಬ ಕಾಂಪ್ಲಿಕೇಟೆಡ್. ಕೆಲವು ಸಲ ಏನಾಗುತ್ತೆ, ಈಗ 10 ಜನರಿಗೆ ಸ್ಟ್ರೋಕ್ ಆದರೆ ಅದರಲ್ಲಿ 3 ಜನರಿಗೆ ಅವಾಗಲೇ ಡೆತ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಉಳಿದಿರುವಂಥ 7 ಜನ ಏನಿದ್ದಾರೆ ಅದರಲ್ಲಿ 4 ಜನರಿಗೆ ಲೈಫ್ ಲಾಂಗ್ ಡಿಸಬಿಲಿಟಿ ಆಗುವಂಥ ಸಾಧ್ಯತೆ ಇದೆ. ಇದೇ ನಾವು ಮೋಸ್ಟ್ ಕಾಮನ್ ಆಗಿ ಕಾಣೋದು. ಯಾಕೆಂದರೆ ಯಾರಿಗೆ ಸ್ಟ್ರೋಕ್ ಆಗಿರುತ್ತೋ ಅವರಿಗೆ ಮತ್ತೆ ಮುಂದೆ ಯಾವಾಗಲೂ ಒಂದು ಡಿಪೆಂಡೆನ್ಸಿ, ಅಂದ್ರೆ ದೇ ವಿಲ್ ಬಿಕಮ್ ಹ್ಯಾಂಡಿಕ್ಯಾಪ್ಡ್, ಅಂದರೆ ಅವರಿಗೆ ಅವರದ್ದು ಆಕ್ಟಿವಿಟೀಸ್ ಮಾಡಲಿಕ್ಕೂ ಕೂಡ ಮತ್ತೊಬ್ಬರದ್ದು ಡಿಪೆಂಡೆನ್ಸಿ ಬೇಕಾಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಅವರೇ ಆ ಫ್ಯಾಮಿಲಿದು ಬ್ರೆಡ್ ಆ್ಯಂಡ್ ಬಟರ್ ಅರ್ನ್ ಮಾಡೋರು ಇರ್ತಾರೆ. ಸೊ ಹಾಗಾಗಿ ಇಡೀ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಆ್ಯಂಡ್ ಬಾಕಿ ಇರೋ 3 ಜನ ಮಾತ್ರ ಏನಾಗುತ್ತೆ, ಅವರು ಕಂಪ್ಲೀಟ್ಲಿ ರಿಕವರ್ ಆಗುತ್ತಾರೆ. ಅಂದರೆ ನೀವು ನೋಡಿರ್ಬೋದು, ಕೆಲವರು ಹೇಳ್ತಾರೆ ನಮಗೆ ಸ್ಟ್ರೋಕ್ ಆಗಿದೆ ಬಟ್ ಕಂಪ್ಲೀಟ್ಲಿ ನಾನು ಬ್ಯಾಕ್ ಟು ನಾರ್ಮಲ್ ಇದ್ದೇನೆ. ಸೊ ಅದು ಯಾಕೆ, ಅದರದ್ದು ಮೇನ್ ರೀಸನ್ ಏನು ಅಂದರೆ ಎಷ್ಟು ಅವರ ಬ್ರೈನಲ್ಲಿ ಎಲ್ಲಿ ಸ್ಟ್ರೋಕ್ ಆಗಿದೆ, ಎಲ್ಲಿ ಕ್ಲಾಟ್ ಆಗಿದೆ ಅಥವಾ ಎಲ್ಲಿ ಡ್ಯಾಮೇಜ್ ಆಗಿದೆ, ಆ್ಯಂಡ್ ಆ ಡ್ಯಾಮೇಜ್ ಎಷ್ಟಾಗಿದೆ ಆ್ಯಂಡ್ ಎಷ್ಟು ಬೇಗ ಅದು ಇಮಿಡಿಯೇಟ್ಲಿ ಅದಕ್ಕಿರುವಂಥ ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದೆ ಅಂತ ವೆರಿ ಇಂಪಾರ್ಟೆಂಟ್. ಸೊ ಯಾರಿಗೆ ಬೇಗ ಟ್ರೀಟ್ಮೆಂಟ್ ಸಿಗುತ್ತೋ, ಯಾರಿಗೆ ಅಷ್ಟೊಂದು ಸಿವಿಯರ್ ಸ್ಟ್ರೋಕ್ ಆಗಲ್ವೋ, ಸಿವಿಯರ್ ಆಗಿರುವಂಥ ಇಶ್ಕೀಮಿಯಾ ಅಥವಾ ಸಿವಿಯರ್ ಆಗಿರುವಂಥ ಹೆಮರೇಜಲ್ಲಿ ಆದಾಗ ಕಾಂಪ್ಲಿಕೇಶನ್ಸ್ ಏನಿದೆ ತುಂಬ ಜಾಸ್ತಿ ಆಗುತ್ತೆ. ಸೊ ಇದರದ್ದು ಮೇನ್ಲಿ ನಾವು ಏನು ಮಾಡಬೇಕು ಅಂದರೆ, ನಾನೀಗಾಗಲೇ ಹೇಳಿದ್ದೇನೆ, ಜಾಸ್ತಿ ಜನರಿಗೆ ಇದು ಬರುವಂಥ ಸಾಧ್ಯತೆ ಇದೆ. ಸೊ ಅದರದ್ದು ಮೇನ್ ರೀಸನ್ ಏನು, ಬಿಕಾಸ್ ನಮ್ಮ ತಪ್ಪು ಆಹಾರ ಕ್ರಮ. ಈ ಸ್ಟ್ರೋಕಲ್ಲಿ ಲೈಕ್ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇರುವಂಥ ಒಂದು ಕಾಯಿಲೆ ಆದರೂ ಕೂಡ ಅದರದೊಂದು ಅಡ್ವಾಂಟೇಜ್ ಅಂದರೆ ನಮಗಿರುವಂಥ ಒಂದು ಬೆನಿಫಿಟ್ ಏನಂದರೆ ವಿ ಕ್ಯಾನ್ ಪ್ರಿವೆಂಟ್ ಸ್ಟ್ರೋಕ್. ಆ ಸ್ಟ್ರೋಕ್ ಬರೋದನ್ನು ತಡೆಗಟ್ಟಲಿಕ್ಕಾಗುತ್ತೆ. ಅದು ಹೇಗೆ ಅಂದರೆ, ಒಂದು ನಮ್ಮ ಲೈಫ್ ಸ್ಟೈಲನ್ನು. ಸೊ ನಾನು ಈಗಾಗಲೇ ಒಂದು ವಿಡಿಯೋ ಇದರ ಬಗ್ಗೆ ಮಾಡಿದ್ದೇನೆ. ಅಂದರೆ ಅದರಲ್ಲಿರುವಂಥ ರಿಸ್ಕ್ ಫ್ಯಾಕ್ಟರ್ಸಿಂದ ದೂರ ಇರೋದು. ಅದರಲ್ಲಿ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಇದೆ, ಅನ್ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಏನೋ ಇದೆ. ಸೊ ಮಾಡಿಫೈ ಮಾಡಲಿಕ್ಕಾಗಿರುವಂಥ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂದರೆ ವಯಸ್ಸು. ನಮಗೆ ವಯಸ್ಸು ಹೆಚ್ಚಾಗ್ತಾ ಹೋದಂಗೆ, ಈಗ ಒಂದು ಆಫ್ಟರ್ ಏಜ್ ಆಫ್ 50 ಈ ಪಾರ್ಶ್ವವಾಯು ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ನಾವು ಜೆಂಟ್ಸ್ಗೆ ಕಂಪೇರ್ ಮಾಡಿದರೆ ಅವರಿಗೂ ಕೂಡ ಜಾಸ್ತಿ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದೆ. ಈಗ ನೀಗ್ರೋಸ್ಗೆ ನೋಡಿದರೆ ಅವರಿಗೆ ಜಾಸ್ತಿ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಯಾರಿಗೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದೆಯೋ ಅವರಿಗೂ ಕೂಡ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಅದು ನಮಗೆ ಮಾಡಿಫೈ ಮಾಡಲಿಕ್ಕೆ ಆಗಲ್ಲ. ಬಟ್ ಈ ಅನ್ಮಾಡಿಫೈಯಬಲ್ ಆಗಿರುವಂಥ ರಿಸ್ಕ್ ಫ್ಯಾಕ್ಟರ್ಸ್ಗಿಂತ ಎಷ್ಟೋ ಜಾಸ್ತಿ ಲೈಕ್ ರಿಸ್ಕ್ ಇರೋದು ಅಂದರೆ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ಗೆ. ಸೊ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನು, ಒಂದು ನಮ್ಮ ವೆಯ್ಟ್ ಇರ್ಬೋದು, ನಮಗಿರುವಂಥ ಕಾಯಿಲೆಗಳಿರ್ಬೋದು, ಬಿ ಪಿ ಕಾಯಿಲೆ ಇರ್ಬೋದು, ಡಯಾಬಿಟಿಸ್ ಕಾಯಿಲೆ ಇರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು. ಅದರೊಟ್ಟಿಗೆ ನಮ್ಮ ಹ್ಯಾಬಿಟ್ಸ್ ಇರ್ಬೋದು, ತುಂಬ ಜಂಕ್ ಫುಡ್ಗಳನ್ನು ತಗೊಳ್ಳೋದು, ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಜಾಸ್ತಿ ಇರೋದು, ನಮ್ಮ ಡಯಾಬಿಟಿಸನ್ನು ನಾವು ಸರಿಯಾಗಿ ಟ್ರೀಟ್ ಮಾಡದೇ ಇರೋದು, ನಮ್ಮ ಶುಗರ್ ಲೆವೆಲ್ ಯಾವಾಗಲೂ ಜಾಸ್ತಿ ಇರೋದು, ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳದೇ ಇರೋದು, ಮತ್ತು ಸ್ಮೋಕಿಂಗ್ ಮತ್ತು ಆಲ್ಕಹಾಲ್ ಏನಿದೆ ಇದು ಕೂಡ ಒನ್ ಆಫ್ ದ ಮೇನ್ ರೀಸನ್. ಸೊ ಈ ಮಾಡಿಫೈಯಬಲ್ ಆಗಿರುವಂಥ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅದರಿಂದ ನಾವು ದೂರ ಇದ್ದರೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಮತ್ತೊಂದೇನೆಂದರೆ, ಸ್ಟ್ರೋಕ್ ಬರಲಿಕ್ಕೆ ಲೈಕ್ ನಮ್ಮ ಗ್ರೂಪಲ್ಲಿ ಅಂದರೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇರೋರಾದರೆ ಅದನ್ನು ಬೇಗ ಡಯಾಗ್ನೋಸ್ ಮಾಡಿ ಅದಕ್ಕಿರುವಂಥ ಪ್ರಿವೆಂಟಿವ್ ಮೆಷರ್ಸನ್ನು ತಗೊಳ್ಳೋದು. ಮತ್ತು ದ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಸ್ಟ್ರೋಕ್ದು ಲಕ್ಷಣಗಳು ಬಂದರೆ ಇಮ್ಮಿಡಿಯೇಟ್ಲಿ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೊಳ್ಳೋದು. ಸೊ ದ್ಯಾಟ್ ಮುಂದೆ ನಮಗೆ ಏನೂ ಕಾಂಪ್ಲಿಕೇಶನ್ ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕಾಗುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಹೇಳಿದ್ದೇನೆ, ಬಿ ಫಾಸ್ಟ್.
ಅದರಲ್ಲಿ ಬಿ ಅಂದರೆ ಬ್ಯಾಲೆನ್ಸ್. ಈಗ ನಮಗೇನೋ ಒಂದು ಬ್ಯಾಲೆನ್ಸ್ ತಪ್ತಾ ಇದೆ, ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ, ನಾವು ನಿನ್ನೆ ತನಕ ಸರಿಯಾಗಿ ವಾಕಿಂಗ್ ಮಾಡಿದವರು ಸಡನ್ಲಿ ಏನೋ ಬ್ಯಾಲೆನ್ಸ್ ತಪ್ತಾ ಇದೆ, ಏನೋ ಒಂದು ಇಂಬ್ಯಾಲೆನ್ಸ್ ಇದೆ, ಸ್ವಲ್ಪ ಹಿಂಗೆ ತಲೆ ಚಕ್ರ ಬರ್ತಾ ಇದೆ ಅಥವಾ ತಲೆನೋವು ಕೂಡ ಇದೆ. ಸೊ ಆ ಥರ ಸಿಂಪ್ಟಮ್ಸ್ ಇದ್ದರೆ ಅದು ನಮಗೂ ಇರ್ಬೋದು. ನಾವು ನೋಡುವಾಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಆ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ನಾವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಕಳಿಸಿ ನಮಗೇನು ಪ್ರಾಬ್ಲಮ್ ಇಲ್ಲ, ಒಂದು CT ಎಲ್ಲ ಮಾಡಿದರೆ ಗೊತ್ತಾಗುತ್ತೆ, ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಸೊ ದಟ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬ್ಯಾಲೆನ್ಸ್. ಎರಡನೇದು BE ಅಂದರೆ ಐಸ್. ನಮ್ಮ ಕಣ್ಣುಗಳಲ್ಲಿ ಏನಾದರೂ ಸಮಸ್ಯೆ ಇದೆ, ಸಡನ್ ಆಗಿ ದೃಷ್ಟಿ ಸರಿಯಾಗಿ ಅಂದರೆ ಕಾಣ್ತಾ ಇಲ್ಲ, ಬ್ಲರ್ಡ್ ವಿಷನ್ ಇದೆ, ಎರಡೆರಡಾಗಿ ನಮಗೆ ಕಾಣ್ತಾ ಇದೆ, ಅಥವಾ ನಾವು ನಮ್ಮ ಫ್ಯಾಮಿಲಿ ಮೆಂಬರಿಗೆ ನೋಡುವಾಗ ಅವರದ್ದು ಕಣ್ಣದು ಲೈಕ್ ಐರಿಸ್ ಏನಿದೆ ಅದೆಲ್ಲೋ ಮೂವ್ ಆಗ್ತಾ ಇದೆ, ಕಣ್ಣು ಇನ್ವಾಲಂಟ್ರಿ ಆಗಿ ಮೂವ್ ಆಗ್ತಾ ಇದೆ. ಸೊ ಏನಾದರೂ ಸಮಥಿಂಗ್ ಡಿಫ್ರೆಂಟ್ ನಮ್ಮ ರೆಗ್ಯುಲರ್ ಆಗಿ ನಾವು ನೋಡೋದಕ್ಕಿಂತ ಏನಾದರೂ ಒಂದು ಡಿಫ್ರೆನ್ಸ್ ಕಂಡ್ರೆ ನಾವೇನು ಮಾಡಬೇಕು, ಅದು ಕೂಡ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ತೋರಿಸಿ ಈ ಥರ ರಿಸ್ಕ್ ಇದೆಯಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಬ್ರೈನ್ ಏನಿದೆ, ಬ್ರೈನ್ ಇಸ್ ಅ ಒನ್, ನಮ್ಮ ಇಡೀ ಬಾಡಿ ಫಂಕ್ಷನ್ಸನ್ನು ಕಂಟ್ರೋಲ್ ಮಾಡೋದು ಬ್ರೈನ್. ಸೊ ಹಾಗಾಗಿ ಅದರಲ್ಲಿ ಬರುವಂಥ ಏನೋ ಒಂದು ಸಮಸ್ಯೆಗೆ ನಮ್ಮ ಬಾಡಿಯಲ್ಲಿ ಯಾವ ಪಾರ್ಟಲ್ಲಿ ಬೇಕಾದರೂ ಅದರದ್ದು ಸಿಂಪ್ಟಮ್ಸ್ ಲಕ್ಷಣಗಳು ಕಂಡು ಬರ್ಬೋದು. ಸೊ ಅದನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ಸೊ ಬ್ರೈನ್ ಸ್ಟ್ರೋಕ್ ಇದ್ದರೆ ಬರುವಂಥದ್ದಿದ್ದರೆ ಅವರಿಗೆ ಬರೀ ತಲೆನೋವು ಅಥವಾ ಬರೀ ತಲೆಚಕ್ರ ಅಷ್ಟೇ ಬರಬೇಕು ಅಂತಿಲ್ಲ, ಎನಿ ಪಾರ್ಟ್ ಆಫ್ ದ ಬಾಡಿ ಯಾವುದಾದ್ರೂ ಒಂದು ಭಾಗದಲ್ಲಿ ಅದರದ್ದು ಲಕ್ಷಣಗಳು ಕಂಡು ಬರುವಂಥ ಸಾಧ್ಯತೆ ಇದೆ. ಸೊ ಮೂರನೇದಂದರೆ ಫಾಸ್ಟ್ದು F ಏನಿದೆ ಫೇಸ್. ಸೊ ಮುಖ ಒಬ್ಸರ್ವ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಅವ್ರ ಹತ್ರ ನಾವೊಂದು ಸ್ಮೈಲ್ ಮಾಡ್ಲಿಕ್ಕೆ ಹೇಳಿದ್ರೆ ನಮಗೆ ಕೆಲವು ಸಲ ಏನಾಗುತ್ತೆ, ಅವ್ರದ್ದು ಒಂದು ಸೈಡ್ ಅಷ್ಟೇ ಮೂವ್ ಆಗೋದು ನೋಡಿರ್ತೀರಾ, ಒಂದು ಸೈಡ್ ಮೂವ್ ಆಗ್ತಾ ಇಲ್ಲ ಒಂದು ಸೈಡ್ಗೆ ಮುಖ ಫುಲ್ ಆಗಿದ್ದು ನೋಡಿರ್ತೀರಾ, ಸರಿಯಾಗಿ ಮಾತಾಡ್ಲಿಕ್ಕೆ ಹೇಳುವಾಗಲೂ ಅವ್ರದ್ದು ಮೂವ್ಮೆಂಟ್ ಸರಿಯಾಗಿರಲ್ಲ. ಸೊ ಆ ಥರ ಏನಾದರೂ ಕಂಡ್ರೆ ಮೋಸ್ಟ್ ಆಫ್ ದ ಟೈಮ್ ನಾವೇನು ಅನ್ಕೊಳ್ತೀವಿ, ಸಮಯ ಮೇ ಬಿ ಬೆಲ್ಸ್ ಪ್ಯಾಲ್ಸಿ ಅಂತ ಅನ್ಕೊಳ್ತೀವಿ. ಬೆಲ್ಸ್ ಪ್ಯಾಲ್ಸಿ ಅಂದರೆ ಫೇಶಿಯಲ್ ನರ್ವ್ಗೆ ಬರುವಂಥ ಒಂದು ಸಮಸ್ಯೆ ಅಂತ ಅನ್ಕೊಳ್ತಾರೆ. ಬಟ್ ಆ ಥರ ಇದ್ರೂ ಕೂಡ ನಾವೇನು ಮಾಡಬೇಕು, ಅದು ಸ್ಟ್ರೋಕಿಂದಾನೂ ಆಗ್ಬೋದು. ಸೊ ಹಾಗಾಗಿ ನಾವು ಇಮಿಡಿಯೇಟ್ಲಿ ಚೆಕಪ್ ಮಾಡಿ ಅದು ನಮ್ಮ ಬ್ರೈನ್ ಫಂಕ್ಷನ್ಸ್ ಆರ್ ನಾರ್ಮಲ್, ಬ್ರೈನಲ್ಲಿ ಏನು ಕ್ಲಾಟ್ಸ್ ಇಲ್ಲ ಅಥವಾ ಇಸ್ಕಿಮಿ ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಎ ಅಂದರೆ ಆರ್ಮ್ಸ್ ಅಥವಾ ನಮ್ಮ ಕೈಗಳು. ಸೊ ಈ ಥರ ಒಂದು ಲಕ್ಷಣಗಳೇನೋ ಕಂಡ್ರೆ ನಮ್ಮ ಎರಡೂ ಕೈ ಒಂದು ಸೈಡ್ ನಮಗೆ ವೀಕ್ ಅನಿಸ್ತಾ ಇದೆ, ಅಥವಾ ಸ್ವಲ್ಪ ದಿವಸದಿಂದ ಅಥವಾ ಕೈಗೆ ಅಥವಾ ಕಾಲುಗಳಿಗೆ ಜೋಮ್ ಅನುಭವ ಆಗ್ತಾ ಇದೆ, ಅಥವಾ ಏನಾದರೂ ಒಂದು ಶಕ್ತಿ ಕಡಿಮೆ ಇದ್ದಂಗೆ ಅನಿಸ್ತಾ ಇದೆ ಅಂತ ಹೇಳಿದ ಕೂಡ ನಾವೇನು ಮಾಡಬೇಕು, ಸೊ ಅವ್ರ ಹತ್ರ ಎರಡೂ ಕೈಗಳನ್ನು ಸ್ಟ್ರೈಟ್ ಆಗಿ ಹಿಡ್ಕೊಳ್ಳಿಕ್ಕೆ ಹೇಳಿ. ಸೊ ಅವರಿಗೆ ಏನಾದರೂ ಒಂದು ಸೈಡಲ್ಲಿ ಅಂದರೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದ್ದರೆ ಏನಾಗುತ್ತೆ, ಎರಡೂ ಕೈ ಒಂದೇ ಥರ ಇಟ್ಕೊಳ್ಳಿಕ್ಕೆ ಆಗಲ್ಲ, ಒಂದು ಕೈ ಯಾವ ಸೈಡ್ ಅಫೆಕ್ಟೆಡ್ ಇದೆಯೋ ಆ ಸೈಡ್ ನಿಧಾನಕ್ಕೆ ಕೆಳಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಶಕ್ತಿ ಏನಿದೆ ಅದು ಕರೆಕ್ಟ್ ಆಗಿರಲ್ಲ. ಸೊ ಆ ಥರ ಲಕ್ಷಣಗಳು ಕಂಡ್ರು ಕೂಡ ನಾವೇನು ಮಾಡ್ಬೋದು, ಇಮಿಡಿಯೇಟ್ಲಿ ಅದನ್ನು ಐಡೆಂಟಿಫೈ ಮಾಡಿ ಡಾಕ್ಟರ್ ಹತ್ರ ಕಳಿಸಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಬೇಗ ಮಾಡಿದರೆ ಏನಾಗುತ್ತೆ, ಆ ಬ್ರೈನಲ್ಲಿ ಆಗುವಂಥ ಡ್ಯಾಮೇಜನ್ನು ನಮಗೆ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಎಸ್ ಅಂದರೆ ಸ್ಪೀಚ್. ಸೊ ಮಾತಾಡೋದ್ರಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ, ಈಗ ನಾನು ಮಾತಾಡ್ತಾ ಇದ್ದೇನೆ, ಲೈಕ್ ಸಡನ್ಲಿ ನನಗೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸ್ಲರ್ಡ್ ಸ್ಪೀಚ್ ಆಗ್ತಾ ಇದೆ, ಕೆಲವು ಲೈಕ್ ಲೆಟರ್ಸ್ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಲಿಕ್ಕೆ ಆಗಲ್ಲ, ಕೆಲವು ವರ್ಡ್ಸ್ ನಾನು ರೆಗ್ಯುಲರ್ಲಿ ಹೇಳ್ತಾ ಇರುವಂಥ ಕೆಲವು ವರ್ಡ್ಸ್ ಪ್ರೊನೌನ್ಸ್ ಮಾಡಿದರೆ ಅರ್ಥ ಆಗ್ತಾ ಇಲ್ಲ, ಸರಿಯಾಗಿ ನಮಗೆ ಕನ್ವೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಆ ಥರ ಲಕ್ಷಣಗಳಿದ್ರೂ ಕೂಡ ನಾವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ತೋರಿಸಬೇಕು. ಅದು ಕೆಲವು ಸಲ ಪೇಷಂಟ್ಗೆ ಐಡೆಂಟಿಫೈ ಆಗಬೇಕು ಅಂತಿಲ್ಲ, ಬಟ್ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಒಂದು ತೊಂದರೆ ಆದಾಗ ಅವರು ಮಾತಾಡುವಾಗ ಏನು ಅದು ಕರೆಕ್ಟಾಗಿ ಅರ್ಥ ಆಗಿಲ್ಲ, ಸೊ 2-3 ಸಲ ರಿಪೀಟ್ ಮಾಡಿದ್ರು ಆ ವರ್ಡ್ ಅವರಿಗೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ಕೂಡ ಸ್ಟ್ರೋಕ್ದ ಲಕ್ಷಣ ಇರ್ಬೋದು. ನಾವು ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ತೋರಿಸಲೇಬೇಕು. ಇನ್ನು ಲಾಸ್ಟ್ ಏನಂದರೆ ಟಿ ಅಂದರೆ ಟೈಮ್. ಇದೊಂದು ಲಕ್ಷಣ ಅಲ್ಲ, ಇಷ್ಟೆಲ್ಲ ಲಕ್ಷಣಗಳು ನಿಮಗೆ ಕಂಡ್ರೆ ಅಥವಾ ಇದರಲ್ಲಿ ಯಾವುದಾದ್ರೂ ಲಕ್ಷಣಗಳು ನೀವು ನೋಡಿದರೆ ನೀವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಇಮ್ಮಿಡಿಯೇಟ್ಲಿ ಅವರ ಕರ್ಕೊಂಡು ನೀವು ಡಾಕ್ಟರ್ ಹತ್ರ ಹೋದರೆ ವಿತಿನ್ ಸರ್ಟನ್ ಪೀರಿಯಡ್ ಆಫ್ ಟೈಮ್, ಈಗ ನಮಗೆ ಆ ಪ್ರಾಬ್ಲಮ್ ಆಯಿತು, ಈ ಥರ ಲಕ್ಷಣಗಳು ಕಾಣ್ತು ಆ್ಯಂಡ್ ಇಮ್ಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಹೋಗಿ ವಿತಿನ್ 3 to 4 hours ಅವರಿಗೆ ಅವರದ್ದು ಇಂಟರ್ವೆನ್ಷನ್ಸ್ ಮಾಡಲಿಕ್ಕಾದರೆ ಆ ಸ್ಟ್ರೋಕಿಂದ ಬರುವಂಥ ಕಾಂಪ್ಲಿಕೇಶನ್ಸನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಸೊ ಯೂಶ್ವಲಿ ಸ್ಟ್ರೋಕ್ ಬರುವಾಗ ಈಗ ಏನಾದರೂ ಒಂದು ಬ್ರೈನಿಗೆ ಡ್ಯಾಮೇಜ್ ಆದರೆ ಏನಾಗುತ್ತೆ, ಒಂದು ಕಡೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿರುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುವಾಗ ಆಟೋಮೆಟಿಕ್ಲಿ ನಮ್ಮ ಬಾಡಿಯಲ್ಲಿ ಒಂದು ಮೆಕ್ಯಾನಿಸಮ್ ಇದೆ, ಆ ರಕ್ತನಾಳಗಳಿಂದ ಹೊಸ ಬ್ಲಡ್ ವೆಸಲ್ಸ್ ಅಂದರೆ ಸ್ಟಾರ್ಟ್ ಆಗಿರುತ್ತೆ. ಸೊ ಒಂದು ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇತ್ತು, ಅವರಿಗೆ ಬ್ಲಾಕ್ ಇತ್ತು, ಅಲ್ಲಿ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರಲಿಲ್ಲ. ಸೊ ಆವಾಗಲೇ ಬಾಡಿಯಲ್ಲಿ ಕೊಲ್ಯಾಟ್ರಲ್ಸ್ ಅಂತ ಹೇಳ್ತೀವಿ, ಅಂದರೆ ರಕ್ತನಾಳಗಳಿಂದ ಹೊಸ ರಕ್ತನಾಳಗಳು ಫಾರ್ಮ್ ಆಗಿ ಅದರ ಸುತ್ತಮುತ್ತಲು ಇರುವಂಥ ಸೆಲ್ಸ್ಗೆ, ಜೀವಕೋಶಗಳಿಗೆ ರಕ್ತವನ್ನು ಕರೆಕ್ಟಾಗಿ ಸಪ್ಲೈ ಮಾಡುತ್ತೆ, ಅದಕ್ಕೆ ಕರೆಕ್ಟಾಗಿ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಸಿಗ್ತಾ ಇರ್ತದೆ. ಸೊ ಇದು ಆಗ್ತಾ ಹೋಗ್ತಾ ಸಡನ್ಲಿ ಏನಾಗ್ಬೋದು, ಆ ಬ್ಲಾಕ್ ಸಡನ್ ಆಗಿ ಡೆವಲಪ್ ಆಗಿ ಅಥವಾ ಅದು ಬ್ಲಾಸ್ಟ್ ಆಗಿ ಆ ರಕ್ತ ಸಪ್ಲೈ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಆಗ್ಬೋದು. ಸೊ ಕಂಪ್ಲೀಟ್ಲಿ ಕಡಿಮೆ ಆದಾಗ ಆ ಒಂದು ಪರ್ಟಿಕ್ಯುಲರ್ ಏರಿಯಾಕ್ಕೆ ಇರುವಂಥ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಸಪ್ಲೈ ಕಡಿಮೆ ಆಗುತ್ತೆ, ಅಲ್ಲಿರುವಂಥ ಸೆಲ್ಸ್ ಸತ್ತೋಗುತ್ತೆ. ಬಟ್ ಇದು ನಾವು ಇಮ್ಮಿಡಿಯೇಟ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಈ ಕೊಲ್ಯಾಟ್ರಲ್ಸಿಂದ ರಕ್ತ ಸಂಚಾರ ಸಿಗ್ತಾ ಇರುವಂಥ ಸೆಲ್ಗಳು ಕೂಡ ನಿಧಾನಕ್ಕೆ ಅದರ ಆರೋಗ್ಯ ಕಡಿಮೆ ಆಗಿ ಅದು ಕೂಡ ಸತ್ತೋಗಿ ನಮಗೆ ಈ ಸ್ಟ್ರೋಕಿಂದ ಬರುವಂಥ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಬ್ರೈನಲ್ಲಿ ಲಾರ್ಜರ್ ಏರಿಯಾ ಅಂದರೆ ಸತ್ತೋಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಈ ಥರ ಲಕ್ಷಣಗಳು ಕಂಡ್ರೆ ಇಮ್ಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಹೋದರೆ ಏನಾಗುತ್ತೆ, ಅದಕ್ಕೆ ಇರುವಂಥ ಆ ಕ್ಲೋಟನ್ನು ಇಮ್ಮಿಡಿಯೇಟ್ಲಿ ಕಡಿಮೆ ಮಾಡಲಿಕ್ಕೆ ಇರುವಂಥ ಮೆಡಿಕೇಶನ್ಸ್ ಕೊಟ್ಟು ನಮಗೆ ಆಗ್ಲಿಕ್ಕೆ ಇರುವಂಥ ಎಷ್ಟೋ ಕಾಂಪ್ಲಿಕೇಶನ್ಸನ್ನು ನಮಗೆ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ.
ಈಗ ಸ್ಟ್ರೋಕ್ದು ಪ್ಯಾಥಾಲಜಿ ನೋಡಿದ್ರೆ ಸ್ಟ್ರೋಕ್ಗೆ ಮೇನ್ಲಿ 2 ರೀಸನ್ಸ್ ಇರುತ್ತೆ. ಒಂದು ಏನಂದ್ರೆ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ವಿಚ್ ಇಸ್ ಮೋಸ್ಟ್ ಕಾಮನ್, ತುಂಬಾ ಜಾಸ್ತಿ ನಮಗೆ ಕಾಣೋದು ಇಸ್ಕಿಮಿಕ್ ಸ್ಟ್ರೋಕ್. ಇಸ್ಕಿಮಿಕ್ ಸ್ಟ್ರೋಕ್ ಅಂದ್ರೆ ನಮ್ಮ ಬ್ರೈನ್ ಅಲ್ಲಿ ಆಗುವಂತ ಕ್ಲಾಟ್ಸ್ ಇಂದ, ಅಂದ್ರೆ ಆ ಬ್ಲಾಕೇಜ್ ಇಂದ ಅದರ ಬಿಯಾಂಡ್ ಏನಿದೆ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ, ಅಲ್ಲಿರುವಂತ ಬ್ರೈನ್ ಸೆಲ್ಸ್ಗೆ ಡೆತ್ ಆಗುತ್ತೆ. ಸೊ ಅದನ್ನ ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇನ್ನೊಂದು ಏನಂದ್ರೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಹೆಮರೇಜಿಕ್ ಸ್ಟ್ರೋಕ್ ಅಂದ್ರೆ ಎಲ್ಲೋ ನಮ್ಮ ಬ್ರೈನ್ಗೆ ಸಪ್ಲೈ ಮಾಡ್ತಾ ಇರುವಂತ ಮೇಜರ್ ವೆಸಲ್ಸ್ ಏನಿದೆ ಅಲ್ಲಿ ಎಲ್ಲೋ ಬ್ಲೀಡಿಂಗ್ ಆದಾಗ ಅದರ ಫರ್ದರ್ ಏನು ಸರ್ಕ್ಯುಲೇಷನ್ ಇರಲ್ಲ. ಸೊ ಹಾಗಾಗಿ ನಮಗೆ ಹೆಮರೇಜಿಕ್ ಸ್ಟ್ರೋಕ್ ಬರುತ್ತೆ. ಸೊ ಯೂಶಲಿ ನಾವು ನೋಡಿದ್ರೆ ಈ ಹೆಮರೇಜಿಕ್ ಸ್ಟ್ರೋಕ್ ಇಸ್ ಮೋರ್ ಕಾಂಪ್ಲಿಕೇಟೆಡ್. ನಮಗೆ ಮೇನ್ ಅಂದ್ರೆ ತುಂಬಾ ಡೆತ್ ಅಲ್ಲಿ ಆಗ್ಲಿಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನಂದ್ರೆ ಈ ಹೆಮರೇಜಿಕ್ ಸ್ಟ್ರೋಕ್. ಇನ್ನು ಕೆಲವರಲ್ಲಿ ನಾವು ನೋಡಿದ್ರೆ ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಂದ್ರೆ ಈ ಲಕ್ಷಣಗಳು ಸ್ಟ್ರೋಕ್ದು ಕೆಲವು ಲಕ್ಷಣಗಳು ಕಂಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಟ್ ವಿತಿನ್ 24 ಅವರ್ಸ್ ಅದೆಲ್ಲ ಸಬ್ಸೈಡ್ ಆಗಿ ಪೇಷಂಟ್ ನಾರ್ಮಲ್ ಆಗಿಬಿಡ್ತಾರೆ. ಸೊ ಇದನ್ನ ನಾವು ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಸ್ಟ್ರೋಕ್ ಅಂತಾನು ಹೇಳ್ತೀವಿ. ಸೊ ನಮ್ಮ ಬ್ರೈನ್ ನೋಡಿದ್ರೆ ಅದಕ್ಕೆ ಮೇನ್ಲಿ 2 ಪಾರ್ಟ್ ಇದೆ. ನಮ್ಮ ಮಿಡ್ ಲೈನ್ ಇದೆ, ರೈಟ್ ಅಂಡ್ ಲೆಫ್ಟ್ ಹೆಮಿಸ್ಫಿಯರ್ಸ್ ಅಂತ ಇದೆ. ಸೊ ಯೂಶಲಿ ರೈಟ್ ಸೈಡ್ ಎಫೆಕ್ಟ್ ಆದ್ರೆ ಏನಾಗುತ್ತೆ, ನಮ್ಮ ಲೆಫ್ಟ್ ಸೈಡ್ ಅಲ್ಲಿರುವ ಅಂಗಗಳಿಗೆ ಸಮಸ್ಯೆ ಬರುವಂತ ಸಾಧ್ಯತೆ ಇದೆ. ಲೆಫ್ಟ್ ಸೈಡ್ ಎಫೆಕ್ಟ್ ಆದ್ರೆ ನಮ್ಮ ರೈಟ್ ಸೈಡ್ ಅಲ್ಲಿರುವ ಅಂಗಗಳಿಗೆ ಸಮಸ್ಯೆ ಬರುವಂತ ಸಾಧ್ಯತೆ ಇದೆ. ಸೊ ಈ ಲಕ್ಷಣಗಳು ನಾವು ನೋಡಿದ್ರೆ ಆ ಬ್ರೈನ್ ಸ್ಟ್ರೋಕ್ ಆದ್ಮೇಲೆ ಅಥವಾ ಪಾರ್ಶ್ವವಾಯು ಆದ್ಮೇಲೆ ಕೆಲವರಿಗೆ ಅಂದ್ರೆ ಎಲ್ಲರಿಗೂ ಡಿಫ್ರೆಂಟ್ ಬೇರೆ ಬೇರೆ ಲಕ್ಷಣಗಳು ಕಂಡು ಬರುತ್ತೆ. ಕೆಲವರಿಗೆ ನಡಿಲಿಕ್ಕೆ ಸಮಸ್ಯೆ ಆಗ್ಬೋದು, ಕೆಲವರಿಗೆ ಮಾತಾಡ್ಲಿಕ್ಕೆ ಆಗಲ್ಲ, ಕೆಲವರಿಗೆ ಕಣ್ಣು ಕಾಣೋದಿಲ್ಲ, ಕೆಲವರಿಗೆ ಏನೂ ನೆನಪಿನ ಶಕ್ತಿ ಇರಲ್ಲ. ಸೊ ಇದರದ್ದು ಮುಖ್ಯ ಕಾರಣ ಎಂದ್ರೆ ಸೆರಿಬ್ರಲ್ ಕಾರ್ಟೆಕ್ಸ್ ಅಲ್ಲಿ ಯಾವ ಏರಿಯಾ ಎಫೆಕ್ಟ್ ಆಗಿದೆ, ಯಾವ ಕಡೆ ಆ ರಕ್ತ ಸಂಚಾರ ಕಡಿಮೆ ಆಗಿದೆ, ಯಾವ ಕಡೆ ಇಸ್ಕಿಮಿ ಆಗಿದೆ, ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೇನ್ಲಿ ಈಗ ಫ್ರಂಟಲ್ ಏರಿಯಾ ಆದರೆ ನಮ್ಮ ಮೋಟಾರ್ ಫಂಕ್ಷನ್ಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ನಮ್ಮ ಸೆರಿಬ್ರಲ್ ಕಾರ್ಟೆಕ್ಸ್ಗೆ ಫ್ರಂಟಲ್, ಪೆರೈಟಲ್, ಟೆಂಪರಲ್ ಆ್ಯಂಡ್ ಆಕ್ಸಿಪಿಟಲ್ ಅಂತ 4 ಏರಿಯಾಸ್ ಇದೆ. ಸೊ ಮೇನ್ಲಿ ಫ್ರಂಟಲ್ ಏರಿಯಾ ಆದರೆ ಏನಾಗುತ್ತೆ, ಅವರಿಗೆ ಮೋಟಾರ್ ಫಂಕ್ಷನ್ಸ್ಗೆ ಸರಿಯಾಗಿ ಮೂವ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಅವರಿಗೆ ಏನು ಡಿಸಿಷನ್ ತಗೊಳ್ಲಿಕ್ಕಾಗಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಇಂಟೆಲೆಕ್ಚುಯಲ್ ಆಗಿರುವಂಥ ವರ್ಕ್ಗಳು ಯಾವುದು ಮಾಡ್ಲಿಕ್ಕಾಗಲ್ಲ, ಈ ಥರ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಇನ್ನು ಪೆರೈಟಲ್ ಲೋಬ್ ಎಫೆಕ್ಟ್ ಆದರೆ ಮೇನ್ಲಿ ಅವರಿಗೆ ಸೆನ್ಸರಿ ಫಂಕ್ಷನ್ಸ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಈಗ ನಾನು ಎಲ್ಲಿದ್ದೇನೆ, ನನ್ನ ಕೈಗಳೆಲ್ಲಿದೆ, ಕಾಲೆಲ್ಲಿದೆ, ಸೊ ಆ ಓರಿಯಂಟೇಷನ್ ಕರೆಕ್ಟ್ ಆಗಿ ಆಗಬೇಕು ಅಂತಿಲ್ಲ, ಅವರಿಗೆ ಅದರಲ್ಲಿ ತುಂಬಾ ಸಮಸ್ಯೆ ಆಗ್ಬೋದು, ಬ್ಯಾಲೆನ್ಸ್ ಸರಿಯಾಗಿ ಸಿಗಬೇಕು ಅಂತಾನೂ ಇಲ್ಲ. ಇನ್ನು ಈ ಟೆಂಪರಲ್ ಲೋಬಲ್ಲಿ ಇರುವಂತಹ ಬ್ಲಡ್ ವೆಸಲ್ಸ್ಗೆ ಸಮಸ್ಯೆ ಆದರೆ ಅವರಿಗೆ ಮೇನ್ಲಿ ಹಿಯರಿಂಗ್, ಕೇಳ್ವಿ ಶಕ್ತಿ ಏನಿದೆ ಅದು ಕಡಿಮೆ ಆಗ್ಬೋದು, ಸ್ಮೆಲ್ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಬೇಕು ಅಂತಿಲ್ಲ, ಮೆಮೊರಿ ಲಾಸ್ ಆಗುವಂತ ಸಾಧ್ಯತೆ ಇದೆ, ಏನು ನೆನಪಿನ ಶಕ್ತಿ ಇರಲ್ಲ, ಯಾರಿಗೂ ನೋಡಿದ್ರು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಬೇಕು ಅಂತಿಲ್ಲ, ಫೇಶಿಯಲ್ ರೆಕಗ್ನೇಷನ್, ಈಗ ಮಗನ ನೋಡಿದ್ರು ಕೂಡ ನನ್ನ ಮಗ ಅಂತ ಅರ್ಥ ಆಗಬೇಕು ಅಂತಿಲ್ಲ, ಹೆಸರುಗಳೆಲ್ಲ ಮರ್ತೋಗುತ್ತೆ, ಸೊ ಎಲ್ಲ ಶಾರ್ಟ್ ಟರ್ಮ್ ಮೆಮೊರೀಸು ಮರ್ತೋಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಮಸ್ಯೆಗಳು ಜಾಸ್ತಿ ಕಾಣೋದು ಯಾವಾಗ ಟೆಂಪರಲ್ ಲೋಬ್ ಏನಿದೆ ಅಲ್ಲಿರುವಂಥ ರಕ್ತ ಸಂಚಾರ ಕಡಿಮೆ ಆಗಿ ಅಲ್ಲಿ ಇಸ್ಕಿಮಿ ಆದರೆ ಈ ಥರ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಇನ್ನು ಆಕ್ಸಿಪಿಟಲ್ ಲೋಬ್ ಅಂತ ಇದೆ ಹಿಂದ್ಗಡೆ, ಸೊ ಅಲ್ಲಿ ಏನಾದರೂ ಲೈಕ್ ರಕ್ತ ಸಂಚಾರ ಕಡಿಮೆ ಆಗಿ ಅಲ್ಲಿ ಡ್ಯಾಮೇಜ್ ಸಿವಿಯರ್ ಆದರೆ ಮೇನ್ ಪ್ರಾಬ್ಲಮ್ ಏನಂದ್ರೆ ನಮ್ಮ ವಿಷನ್ ಹೋಗ್ಬಿಡುತ್ತೆ, ನಮ್ಮ ಕಣ್ಣುಗಳು ಕಾಣ್ಲಿಕ್ಕೆ ಆಗಬೇಕು ಅಂತ ಇಲ್ಲ. ಸೊ ಈ ಥರ ಎಲ್ಲಿ ಬ್ಲೀಡಿಂಗ್ ಆಗಿದೆ ಅಥವಾ ಎಲ್ಲಿ ಇಸ್ಕಿಮಿ ಆಗಿದೆ, ಎಲ್ಲಿ ಬ್ಲಾಕ್ ಆಗಿದೆ, ಅದರ ಮೇಲೆ ನಮ್ಮ ಸಿಂಪ್ಟಮ್ಸ್ ಕೂಡ ಚೇಂಜ್ ಆಗ್ತಾ ಇರ್ತದೆ. ಇನ್ನು ಕೆಲವರಿಗೆ ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿರ್ತೀರಾ, ಅವ್ರಿಗೆ ಇಮೋಷನಲಿ ತುಂಬ ಡೌನ್ ಆಗಿರ್ತಾರೆ, ಏನು ಮಾತಾಡ್ಲಿಕ್ಕೆ ಹೋದ್ರು ಅಳ್ತಾ ಇರ್ತಾರೆ. ಸೊ ಲಿಂಬಿಕ್ ಸಿಸ್ಟಮ್, ನಮ್ಮ ಇಮೋಷನ್ ಅನ್ನ ಕಂಟ್ರೋಲ್ ಮಾಡುವಂತ ಕೆಲವು ಏರಿಯಾಸ್ ಇದೆ, ಅಲ್ಲಿ ಏನಾದರೂ ಎಫೆಕ್ಟ್ ಆದ್ರೆ ಏನಾಗುತ್ತೆ, ಆ ತರ ಸಮಸ್ಯೆಗಳು ಕಂಡು ಬರುತ್ತೆ. ಇನ್ನು ಬ್ರೈನ್ ಅಲ್ಲಿ ಇರುವಂತಹ ಮತ್ತೊಂದು ಏರಿಯಾ ಏನು ಅಂದ್ರೆ ಸೆರಿಬೆಲ್ಲಮ್. ಈ ಸೆರಿಬೆಲ್ಲಮ್ ಏನಿದೆ ಅದೇ ನಮ್ಮ ಮೇನ್ ಬ್ಯಾಲೆನ್ಸ್ ಮತ್ತು ಮೋಟಾರ್ ಫಂಕ್ಷನ್ಸ್ ಅನ್ನ ಕೋಆರ್ಡಿನೇಟ್ ಮಾಡುವಂತ ಪವರ್ ಇರೋದು ಈ ಸೆರಿಬೆಲ್ಲಮ್ ಅಲ್ಲಿ. ಸೊ ಅಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಏನಾಗುತ್ತೆ, ನಮಗೆ ಏನೂ ಕೋಆರ್ಡಿನೇಷನ್ ಇರಲ್ಲ, ಮನುಷ್ಯನಿಗೆ ಬ್ಯಾಲೆನ್ಸ್ ಇರಲ್ಲ, ಸರಿಯಾಗಿ ನಿಲ್ಲಿಕ್ಕಾಗಲ್ಲ, ಬ್ಯಾಲೆನ್ಸ್ ತಪ್ಪಿ ಬೀಳುವಂತ ಸಾಧ್ಯತೆ ಇದೆ. ಇನ್ನು ಬ್ರೈನ್ ಸ್ಟೆಮ್ ಅಂತ ಇದೆ, ಈ ಬ್ರೈನ್ ಸ್ಟೆಮ್ ಅಲ್ಲಿ ಏನಾದರೂ ಸಮಸ್ಯೆ ಆದ್ರೆ ನಮಗೆ ಇನ್ನೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅಲ್ಲಿಂದಾನೇ ನಮ್ಮ ಹಾರ್ಟ್ ಅನ್ನ ಕಂಟ್ರೋಲ್ ಆಗೋದು, ನಮ್ಮ ರೆಸ್ಪಿರೇಷನ್ ಉಸಿರಾಟ ಏನಿದೆ ಅದು ಕಂಟ್ರೋಲ್ ಆಗೋದಲ್ಲಿ, BP ಕಂಟ್ರೋಲ್ ಆಗೋದಲ್ಲಿ, ನಮ್ಮ ಡೈಜೆಷನ್ ಕಂಟ್ರೋಲ್ ಆಗೋದು, ನಮ್ಮ ಕಾನ್ಷಿಯಸ್ನೆಸ್ ಇದೆಲ್ಲ ಡಿಪೆಂಡ್ ಆಗಿರೋದು ನಮ್ಮ ಬ್ರೈನ್ ಸ್ಟೆಮ್ ಅಲ್ಲಿ. ಸೊ ಅಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಇನ್ನೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗಿ ಡೆತ್ ಆಗುವಂತ ಸಾಧ್ಯತೆ ಕೂಡ ತುಂಬಾ ಜಾಸ್ತಿ ಇದೆ. ಈಗ ಬ್ರೈನ್ದು ರಕ್ತ ಸಂಚಾರ ನಾವು ನೋಡಿದ್ರೆ ಅದರಲ್ಲಿ ಮೇನ್ಲಿ ಲೆಫ್ಟ್ ಅಂಡ್ ರೈಟ್ ಇಂಟರ್ನಲ್ ಕ್ಯಾರೋಟಿಡ್ ಆರ್ಟರಿ ಮತ್ತು ವರ್ಟಿಬ್ರಲ್ ಆರ್ಟರಿ ಏನಿದೆ ಇದರಿಂದಾನೇ ನಮ್ಮ ಬ್ರೈನಿಗೆ ಮೇನ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಿಗುತ್ತೆ. ಈ ಆರ್ಟರಿಗಳು ಅಥವಾ ಅದರದ್ದು ಬ್ರಾಂಚಸ್ ಏನಿದೆ ಅಲ್ಲಿ ಎಲ್ಲಾದರೂ ಬ್ಲಾಕೇಜ್ ಆದ್ರೆ ನಮಗೆ ಸ್ಟ್ರೋಕ್ ಈ ಸಮಸ್ಯೆ ಏನಿದೆ ಅಥವಾ ಈ ಪಾರ್ಶ್ವವಾಯು ಏನಿದೆ ಅದು ಬರುತ್ತೆ. ಸೊ ಅದರಲ್ಲಿ ಕೂಡ ಮೇನ್ಲಿ ಇದು ಕಂಡು ಬರುವಂತಹ ಏರಿಯಾಸ್ ಯಾವುದು ಅಂತ ಕೇಳಿದ್ರೆ ಇಂಟರ್ನಲ್ ಕ್ಯಾರೋಟಿಡ್ ಆರ್ಟರಿ ಮತ್ತು ಮಿಡಲ್ ಸೆರೆಬ್ರಲ್ ಆರ್ಟರಿ ಅಂತ ಹೇಳ್ತೀವಿ. ಸೊ ಈ ಏರಿಯಾಸ್ ಅಲ್ಲಿ ಇದು ಬರುವಂತ ಸಾಧ್ಯತೆ ಏನಿದೆ ಅದು ತುಂಬಾ ಜಾಸ್ತಿ ಇದೆ. ಸೊ ಈ ಬ್ಲಾಕ್ಗಳು ಏನಿದೆ ಅಲ್ಲೇ ಡೆವಲಪ್ ಆಗುವಂತ ಸಾಧ್ಯತೆಗಳು ಇದೆ, ಅಥವಾ ಎಲ್ಲೋ ಬೇರೆ ಕಡೆ ಇರುವಂತಹ ಒಂದು ಬ್ಲಾಕ್ ಏನಿದೆ ಅದು ಅಲ್ಲಿಂದ ಡಿಸ್ಲಾಡ್ಜ್ ಆಗಿ ಬಂದು ಬ್ರೈನ್ ಅಲ್ಲಿ ಇರುವಂತಹ ಯಾವ್ದಾದ್ರು ಒಂದು ರಕ್ತನಾಳವನ್ನ ಬ್ಲಾಕ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸೊ ಈಗ ಅಲ್ಲೇ ಡೆವಲಪ್ ಆಗುವಂತ ಬ್ಲಾಕ್ ಆದ್ರೆ ಅದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಈ ರಕ್ತನಾಳಗಳು ಏನಿದೆ ಅದರದ್ದು ಇನ್ನರ್ ಪೋರ್ಷನ್ ಏನಿದೆ ಅಲ್ಲಿ ಆಗುವಂತ ಇನ್ಫ್ಲಮೇಷನ್. ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ಟೊಬ್ಯಾಕೋ. ತಂಬಾಕು ಏನಿದೆ ಅದರಲ್ಲಿ ಹೈಯೆಸ್ಟ್ ರಿಸ್ಕ್ ಇದೆ. ಸೊ ತಂಬಾಕು ತಗೊಳ್ಳೋರಲ್ಲಿ ಏನಾಗುತ್ತೆ, ಅಲ್ಲಿರುವಂತಹ ಸೆಲ್ಸ್ ಏನಿದೆ ಅಲ್ಲಿ ಒಂದು ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆದ ಕೂಡಲೇ ಅಲ್ಲಿ ನಮ್ಮ ಇಮ್ಯುನಿಟಿ ಸೆಲ್ಸ್ ಎಲ್ಲ ಹೋಗಿ ಅಲ್ಲೊಂದು ಲೈಕ್ ಪ್ಲೇಕ್ ಫಾರ್ಮೇಷನ್ ಅಂತ ಆಗುತ್ತೆ. ಇದಕ್ಕೆ ನಾವು ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ನಿಧಾನಕ್ಕೆ ಅದು ಬ್ಲಾಕ್ ಆಗಿ ಡೆವಲಪ್ ಆಗುತ್ತೆ. ಸೊ ಆಲ್ವೇಸ್ ಈ ಸಣ್ಣ ಬ್ಲಾಕ್ಗಳು ಏನಿದೆ ದೇ ಆರ್ ಮೋರ್ ಡೇಂಜರಸ್ ಆಕ್ಚುಲಿ. ಯಾಕಂದ್ರೆ ಅದರ ಹೊರಗಡೆ ಇರುವಂತ ಲೇಯರ್ ಏನಿದೆ ಅಷ್ಟೊಂದು ತಿಕ್ಕಾಗಿರಲ್ಲ, ಸಡನ್ಲಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಾಗ ಅದರೊಳಗಿರುವಂತಹ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಹೊರಗೆ ಬಂದಾಗ ಏನಾಗುತ್ತೆ,
ಬ್ಲಾಕೇಜ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದು ಹೊರಗೆ ಬಂದ ಕೂಡಲೇ ಏನಾಗುತ್ತೆ, ನಮ್ಮ ಇಮ್ಯುನಿಟಿ ಸೆಲ್ಸ್ ಎಲ್ಲ ಅಲ್ಲಿ ಬರುತ್ತೆ, ಅಲ್ಲಿ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ, ಸಡನ್ ಆಗಿ ವಿತಿನ್ ಎ ಮಿನಿಟ್ ಒಂದು ರಕ್ತನಾಳ ಏನಿದೆ ಅದು ಬ್ಲಾಕ್ ಆಗುವಂಥ ಸಾಧ್ಯತೆ ಇದೆ, ನಮಗೆ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನೊಂದು ರೀಸನ್ ಏನು ಅಂದರೆ, ಎಲ್ಲಾದರೂ ಆಗಿರುವಂಥ ಬ್ಲಾಕ್, ಮೇ ಬಿ ಹಾರ್ಟಿನ ಸಮಸ್ಯೆಗಳಿರೋರಾಗಿರ್ಬೋದು. ಸೊ ಆವಾಗ ಏನಾಗುತ್ತೆ, ಅಲ್ಲಿ ಇರುವಂಥ ಬ್ಲಡ್ ಫ್ಲೋ ಸ್ಲೋ ಆದಾಗ ಅಲ್ಲಿ ಕೂಡ ಈ ಪ್ಲೇಟ್ಲೆಟ್ಸ್ ಎಲ್ಲ ಸೇರಿ ಬ್ಲಾಕ್ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಬ್ಲಾಕ್ ಅಲ್ಲಿಂದ ಟ್ರಾವೆಲ್ ಮಾಡಿ ನಮ್ಮ ಬ್ರೈನಲ್ಲಿ ಬಂದು ಎಲ್ಲಾದರೂ ಬ್ಲಾಕ್ ಆದಾಗ ಕೂಡ ನಮಗೆ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇದೆ. ಇದನ್ನ ನಾವು ಎಂಬಾಲಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಇದು ಬಿಟ್ಟು ಕೆಲವು ಸಲ ಏನಾಗುತ್ತೆ, ನಮಗೆ ಶಾಕ್ ಆದಾಗ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇದೆ, ಲ್ಯಾಕ್ನಾ ಸ್ಟ್ರೋಕ್ಸ್ ಅಂತ. ಸೊ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಮೇನ್ಲಿ ಇದರದ್ದು ಮುಖ್ಯ ಕಾರಣ ಏನಿದೆ, ನಾವು ಜನರಲಿ ಕಂಡು ಬರುವಂಥ ಸ್ಟ್ರೋಕ್ ಏನಿದೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ನಮ್ಮ ಬ್ಲಡ್ ಫ್ಲೋ ಅಲ್ಲಿ ಡೆವಲಪ್ ಆಗುವಂಥ ಕ್ಲಾಟ್ಗಳು. ಸೊ ಆ ಕ್ಲಾಟ್ ಎಲ್ಲಾದರೂ ಬ್ಲಾಕ್ ಆಗಿ ಅದು ಬ್ಲಾಸ್ಟ್ ಆದಾಗ ಇಮಿಡಿಯೇಟ್ಲಿ ಅಲ್ಲಿ ಇನ್ಫ್ಲಮೇಷನ್ ಆಗಿ ನಮ್ಮ ಪ್ಲೇಟ್ಲೆಟ್ಸ್ ಎಲ್ಲ ಬಂದು ಅಲ್ಲಿ ಬ್ಲಾಕೇಜ್ ಆಗಿ ಸರ್ಕ್ಯುಲೇಷನ್ ಫರ್ದರ್ ಆಗದೇ ಇದ್ದಾಗ ನಮಗೆ ಸಡನ್ಲಿ ಸ್ಟ್ರೋಕ್ ಡೆವಲಪ್ ಆಗುತ್ತೆ. ಸೊ ನಾ ಹೇಳಿದ್ದೇನೆ, ಈ ಲಕ್ಷಣಗಳು ಕಂಡು ಬಂದರೆ ಇಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಹೋಗಲೇಬೇಕು. ಅದು ಆಗಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿ ಸೆಲ್ ಡ್ಯಾಮೇಜ್ ಆಗುತ್ತೆ. ಸೆಲ್ ಡ್ಯಾಮೇಜ್ ಆದಾಗ ಅದರಲ್ಲಿ ಜಾಸ್ತಿ ಸೋಡಿಯಂ ಮತ್ತು ಕ್ಯಾಲ್ಸಿಯಂ ಡೆಪಾಸಿಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಸೋಡಿಯಂ ಡೆಪಾಸಿಟ್ ಆದರೆ ಏನಾಗುತ್ತೆ, ಸುತ್ತಲಿರೋ ನೀರಲ್ಲಿ ಜಾಸ್ತಿ ಆಗುತ್ತೆ, ಅಲ್ಲಿ ಸ್ವೆಲ್ಲಿಂಗ್ ಡೆವಲಪ್ ಆಗುತ್ತೆ, ಎಡಿಮಾ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಅದು ಮತ್ತು ಪ್ರೆಷರ್ ನಮ್ಮ ಬ್ರೈನಿಗೆ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇದೆ, ಅದು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಜಾಸ್ತಿ ಫ್ಲೂಯಿಡ್ ಬ್ರೈನಿಗೆ ಹೋದರೆ ಅಲ್ಲಿ ಪ್ರೆಷರ್ ಹೆಚ್ಚಾಗಿ ಡ್ಯಾಮೇಜ್ ಜಾಸ್ತಿ ಆಗಿ ಈವನ್ ಡೆತ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ನಾವು ಬೇಗ ಡಾಕ್ಟರ್ ಹತ್ರ ಹೋದರೆ ಏನಾಗುತ್ತೆ, ಆ ಸೈಡಲ್ಲಿ ಇರುವಂಥ ಸೆಲ್ಸ್ ಏನಿದೆ ಅದನ್ನೆಲ್ಲ ನಮ್ಗೆ ಉಳಿಸ್ಲಿಕ್ಕಾಗುತ್ತೆ. ಇಮಿಡಿಯೇಟ್ಲಿ ಡಾಕ್ಟರು ಆ ಕ್ಲಾಟನ್ನು ರಿಲೀಸ್ ಮಾಡಲಿಕ್ಕೆ ಇರುವಂಥ ಮೆಡಿಕೇಶನ್ ಕೊಡ್ತಾರೆ. ಆ ಮೆಡಿಕೇಶನ್ ತಗೊಂಡಾಗ ಕ್ಲಾಟ್ ಕಡಿಮೆ ಆಗುತ್ತೆ. ಅಥವಾ ಅದರಲ್ಲೂ ಆಗಿಲ್ಲ ಅಂದರೆ ಏನಾದರೂ ಸರ್ಜಿಕಲ್ ಮೆಥಡ್ಸಲ್ಲಿ ಏನಾದರೂ ವಯಸ್ಸು ಇನ್ಸರ್ಟ್ ಮಾಡಿ ಅದರಿಂದ ಆ ಬ್ಲಾಕನ್ನು ನಮ್ಮ ಆರ್ಟ್ರಿಯಿಂದ ತೆಗೆಯುವಂಥ ಎಷ್ಟೋ ಮೆಥಡ್ಸ್ ಇದೆ. ಸೊ ಅದು ಮಾಡಿ ಆ ಬ್ಲಾಕನ್ನು ರಿಮೂವ್ ಮಾಡಿದಾಗ ಏನಾಗುತ್ತೆ, ಫರ್ದರ್ ಡ್ಯಾಮೇಜ್ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ, ನಮಗೆ ರಿಕವರಿ ಕೂಡ ಬೇಗ ಆಗುತ್ತೆ. ಆ್ಯಂಡ್ ಸ್ಟ್ರೋಕ್ ಆದಮೇಲೆ ಒಂದ್ಸಲ ಫಸ್ಟ್ ಆಫ್ ಆಲ್ ಸ್ಟ್ರೋಕ್ ಆದ ಕೂಡಲೇ ಯಾವುದೇ ಇಮ್ಮಿಡಿಯೇಟ್ಲಿ ಆ ಮಾಡರ್ನ್ ಮೆಡಿಸಿನ್ಗೆ ಹೋಗಬೇಕು, ಅಲೋಪತಿ ಡಾಕ್ಟರ್ ಹತ್ರ ಹೋಗಿ ಅದರದ್ದು ಆ ರಿಸ್ಕಿಂದ ನಾವು ಹೊರಗೆ ಬರಬೇಕು. ಬ್ರೈನಲ್ಲಿ ಆಗಿರುವಂಥ ಡ್ಯಾಮೇಜನ್ನು ನಾವು ಪ್ರಿವೆಂಟ್ ಮಾಡಬೇಕು, ಫರ್ದರ್ ಡ್ಯಾಮೇಜ್ ಪ್ರಿವೆಂಟ್ ಮಾಡಬೇಕು. ಆ ಬ್ಲಾಕ್ ಏನಿದೆ ಅಥವಾ ಏನು ಹೆಮರೇಜ್ ಆಗಿದೆಯೋ ಅದರಿಂದ ನಾವು ಹೊರಗೆ ಬರಬೇಕು. ಇದಾದಮೇಲೆ ರಿಕವರಿಗೆ ಯು ಕ್ಯಾನ್ ಗೋ ಫಾರ್ ಆಲ್ ದ ಸಿಸ್ಟಮ್ಸ್ ಲೈಕ್ ಆಯುರ್ವೇದ, ನ್ಯಾಚುರೋಪತಿ, ಫಿಸಿಯೋಥೆರಪಿ ಇದೆಲ್ಲ ಮಾಡಿದರೆ ಆ ರಿಕವರಿ ನಮಗೆ ಸ್ಪೀಡಪ್ ಮಾಡಲಿಕ್ಕಾಗುತ್ತೆ, ಬ್ಯಾಕ್ ಟು ನಾರ್ಮಲ್ ಬರಲಿಕ್ಕಾಗುತ್ತೆ. ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಏನು, ಆ ಡ್ಯಾಮೇಜ್ ಎಷ್ಟಾಗಿದೆ, ನಾವು ಎಷ್ಟು ಬೇಗ ಮೆಡಿಕಲ್ ಇಂಟರ್ವೆನ್ಷನ್ಸ್ ತಗೊಂಡು ಅದನ್ನು ಕಂಟ್ರೋಲಿಗೆ ತರ್ತೀವಿ ಅಂತ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾರಿಗಾದರೂ ಈ ಲಕ್ಷಣಗಳ ಕಂಡ್ರೆ ಅದನ್ನು ಇಗ್ನೋರ್ ಮಾಡಬೇಡಿ. ನೋಡೋಣ ಇದು ಮೊದಲು ನನಗೆ ಆಗಿತ್ತು, ಇನ್ನೂ ಏನೂ ಆಗಲ್ಲ ಅಂತ ಅನ್ಕೋಬೇಡಿ. ಅಥವಾ ಕುತ್ತಿಗೆ ನೋವಿಂದ ಜೋಮ್ ಬರ್ತಾ ಇದೆಯಂತೆ ಅಥವಾ ಕೈಗಳಿಗೆ ಶಕ್ತಿ ಕಳ್ಕೊಳ್ತಾ ಇದೆ ಅಂತ ಅನ್ಕೋಬೇಡಿ. ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಅದನ್ನು ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಆ ಡಯಾಗ್ನೋಸಿಸ್ ಕರೆಕ್ಟಾಗಿ ಆಗಿ ಅದರದ್ದು ಆ ಬ್ಲಾಕ್ ಏನಿದೆ ಅದನ್ನು ನಮಗೆ ರಿಮೂವ್ ಮಾಡಲಿಕ್ಕಾದರೆ ಇಟ್ ವಿಲ್ ನಾಟ್ ಬಿ ಲೈಫ್ ಥ್ರೆಟ್ನಿಂಗ್. ನಮಗೆ ಮುಂದೆ ಕೂಡ ನಮಗೆ ರಿಕವರಿ ಬೇಗ ಆಗಿ ನಮ್ಮ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.